ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಆನೆಯೊಂದು ಸಾವಿಗೀಡಾಗಿದೆ. ವಿರಾಟ್ ಹೆಸರಿನ ಆನೆ ಸಾವಿಗೀಡಾಗಿರುವಂಥದ್ದು. ಕಳೆದ ಹಲವು ದಿವಸಗಳಿಂದ ಅನಾರೋಗ್ಯದಿಂದ ವಿರಾಟ್ ಬಳಲ್ತಾ ಇರ್ತಾನೆ. ನಂತರದ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಿರಾಟ್ ಅನ್ನುವಂತಹ ಆನೆ ಸಾವಿಗೀಡಾಗಿದೆ. ನಾಗರಹೊಳೆಯ ಆನೆ ಚೌಕೂರು ಶಿಬಿರದಲ್ಲಿ ಸಾವು ಸಂಭವಿಸಿದೆ. ತೀವ್ರ ಅನಾರೋಗ್ಯದಿಂದ ವಿರಾಟ್ ಬಳಲ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ. ಚಿಕಿತ್ಸೆಗೆ ಸ್ಪಂದಿಸದೆ ವಿರಾಟ್ ಅನ್ನುವಂತಹ ಆನೆ ಸಾವಿಗೀಡಾಗಿರುವಂಥದ್ದು. ಯಾವಾಗ ಆನೆಯಲ್ಲಿ ಆರೋಗ್ಯ ವ್ಯತ್ಯಯ ಉಂಟಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೋ ವೈದ್ಯರು ಸೂಕ್ತ ರೀತಿಯ ಚಿಕಿತ್ಸೆಯನ್ನು ನಿರಂತರವಾಗಿ ನೀಡ್ತಾ ಬರ್ತಾರೆ. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ವಿರಾಟ್ ಹೆಸರಿನ ಆನೆ ಸಾವಿಗೀಡಾಗಿದೆ. ಮೈಸೂರು ಜಿಲ್ಲೆ ಹುಣಸೂರಿನ ಆನೆ ಶಿಬಿರದಲ್ಲಾಗಿರುವಂತಹ ಘಟನೆ. ವೀರನಹೊಸಹಳ್ಳಿ ವನ್ಯಜೀವಿ ವಲಯದಿಂದ ದಿನಾಂಕ 4/11/2023 ಸೆರೆ ಹಿಡಿಯಲಾಗಿತ್ತು. ತುಂಬಾ ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ವಿರಾಟ್ ಬಳಲ್ತಾ ಇರ್ತಾನೆ. ಚಿಕಿತ್ಸೆಗೆ ಸ್ಪಂದಿಸದೆ ಇದೀಗ ವಿರಾಟ ಸಾವಿಗೀಡಾಗಿರುವುದು. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳು ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿದ್ದಾರೆ. ನಂತರ ಸಾಕಾಣೆಯನ್ನು ಹೂಳುವ ಮುಖಾಂತರ ಶವ ಸಂಸ್ಕಾರ ಕೂಡ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.